God bless you. Welcome back to the class today. We'll study the fifth unit, Justice Above Self. Justice above self ಅಂದರೆ ನ್ಯಾಯ ಎಲ್ಲರಿಗಿಂತಲೂ ಮಿಗಿಲು. ನ್ಯಾಯ ಎಲ್ಲರಿಗಿಂತಲೂ ಮಿಗಿಲು, ಸರ್ವಶ್ರೇಷ್ಠ ಅಂತ ಕೂಡ ಹೇಳ್ಬೋದು. ಇದನ್ನು ಬರೆದವರು the writer or the author of this poem is Munshi Premchand. Munshi Premchand. Who was that person? He was here Dhanpat Rai. Dhanpat Rai. He was better known by his pseudonym, pen name. ಮುನ್ಷಿ ಪ್ರೇಮ್ಚಂದ್ ಅವರನ್ನು ಎಲ್ಲರೂ ಮುನ್ಷಿ ಪ್ರೇಮ್ಚಂದ್ ಅಂತ ಮಾತ್ರ ಗುರುತಿಸ್ತಾರೆ, ಆದರೆ ಅವರ ಮೊದಲ ಹೆಸರು ಧನ್ಪತ್ ರಾಯ್ ಅಂತ. ಇವರ ಒಂದು ಲೇಖನೀಯ ಅಂದರೆ ತನ್ನ ಲೇಖಕರಾಗಿ ಅಥವಾ ಕವಿಯಾಗಿ ಅವರು ಬರೆಯಲು ಪ್ರಾರಂಭಿಸಿದಾಗ ಅವರ ಪ್ರಖ್ಯಾತ ಹೆಸರು ಮುನ್ಷಿ ಪ್ರೇಮ್ಚಂದ್ ಆಗಿ ಬದಲಾಯಿಸಿತು. ಹೀಗೆ ಮುನ್ಷಿ ಪ್ರೇಮ್ಚಂದ್ ಅವರು he was a famous Indian author and poet. He was a famous Indian author and a poet who ushered into modern Hindi and Urdu literature. ಆಧುನಿಕ ಹಿಂದಿ ಹಾಗೂ ಉರ್ದು ಸಾಹಿತ್ಯದಲ್ಲಿ ತಮ್ಮ ಬರವಣಿಗೆಯನ್ನು ಪ್ರಾರಂಭಿಸಿದರು. The writer is mainly recognized for his creation that always contained a social message and raised a voice against the social evils prevailing in Indian society. He was such a writer that he always thought of Indian society. ಭಾರತದ ಸುಪ್ರಸಿದ್ಧ ಪ್ರಖ್ಯಾತ ಆದಂತಹ ನಮ್ಮ ಮುನ್ಷಿ ಪ್ರೇಮ್ಚಂದ್ ಬರೀ ಕೇವಲ ಸಾಹಿತಿಗಳಲ್ಲ, ಅವರು ಕವಿ ಕೂಡ ಆಗಿದ್ರು. ಅವರು ಹಿಂದಿ ಮತ್ತು ಉರ್ದು ಸಾಹಿತ್ಯದಲ್ಲಿ ತಮ್ಮ ಬರವಣಿಗೆಯನ್ನು ಪ್ರಾರಂಭಿಸಿ ಸುಪ್ರಸಿದ್ಧರಾಗಿ ಅವರ ಒಂದು ಬರವಣಿಗೆ ಯಾವಾಗಲೂ ಅದರಲ್ಲಿ ಒಂದು ಸಾಮಾಜಿಕ ಸಂದೇಶ ಕೊಡ್ತಿದ್ರು. ಅವರ ಬರವಣಿಗೆಯಲ್ಲಿ ಸಾಮಾಜಿಕ ಸಂದೇಶ, ಅವರ ಸಾಹಿತ್ಯದಲ್ಲಿ ಒಂದು ಸಾಮಾಜಿಕ ಸಂದೇಶ, ಅವರ ಒಂದು ಕವಿತೆಯಲ್ಲಿ ಸಾಮಾಜಿಕ ಸಂದೇಶವನ್ನು ನೀಡುತ್ತಿದ್ದರು. And he raised a voice against the social evils. ಸೋಷಿಯಲ್ ಈವಲ್ಸ್ ಅಂದರೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ಅವರು ತಮ್ಮ ಒಂದು ಲೇಖನಿಯಿಂದ ಎತ್ತಿ ಹೇಳ್ತಾ ಇದ್ರು. ಅಂದರೆ ತಮ್ಮ ಬರವಣಿಗೆಯಲ್ಲಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಎತ್ತಿ ತೋರಿಸಿದ್ದಾರೆ. ಆ್ಯಂಡ್ ಸೋಷಿಯಲ್ ಈವಲ್ಸ್ ಪ್ರಿವೇಲಿಂಗ್ ಇನ್ ಇಂಡಿಯನ್ ಸೊಸೈಟಿ, ಸಾಮಾಜಿಕ ಪಿಡುಗುಗಳು ನಮ್ಮ ಭಾರತದ ಸೊಸೈಟಿಯಲ್ಲಿ ಇರುವಂಥದ್ದನ್ನು ಅವರು ಎತ್ತಿ ತೋರಿಸಿದ್ದಾರೆ. ಆ ಬಳಕೆಯಲ್ಲಿರುವಂತಹ ವಿಚಾರ prevailing in Indian societies. Such a writer, he wrote about our Indian societies. Among them, this one lesson he gave for us, justice above self. Justice above self ಅನ್ನೋ ಪಾಠ ಕೂಡ ಅವರು ನಮ್ಮ ಒಂದು 9ನೇ ತರಗತಿಗೆ ಅವರು ನೀಡಿದ್ದಾರೆ. ಇದರಿಂದ ನಮ್ಮ ದೇಶದಲ್ಲಾಗಲಿ ನಮ್ಮ ದೇಶದ ಸೊಸೈಟಿಗಳಲ್ಲಾಗಲಿ ಆಗುವಂತಹ ಪಿಡುಗುಗಳು, ಆಗುವಂತಹ ಲೋಪದೋಷಗಳನ್ನು ಅವರು ಎತ್ತಿ ತೋರಿಸಿದ್ದಾರೆ. ಆ ಒಂದು ಪಾಠದಲ್ಲಿ ಬರುವಂತಹ ಈ ಒಂದು ಕ್ಯಾರೆಕ್ಟರ್ಗಳಲ್ಲಿ ಇಬ್ಬರು ಸ್ನೇಹಿತರ ಬಗ್ಗೆ ಅವರು ನಮಗೆ ತಿಳಿಸಿದ್ದಾರೆ. ಆ ಇಬ್ಬರು ಸ್ನೇಹಿತರು ಯಾರಂದ್ರೆ ಜುಮನ್ ಶೇಖ್ ಹಾಗೂ ಅಲ್ಗು ಚೌಧರಿ ಅಂತ. ಜುಮನ್ ಶೇಖ್ ಅಂಡ್ ಅಲ್ಗು ಚೌಧರಿ, they were the best friends in their village. ಅವರ ಒಂದು ಊರಿನಲ್ಲಿ ಅವರಿಗಿಂತಹ ಅತಿ ಉತ್ತಮ ಸ್ನೇಹಿತರು ಯಾರಿರಲಿಲ್ಲ. ಆ ಒಂದು ಇವರ ಹೆಸರು ಸ್ನೇಹಕ್ಕೆ ಬಹಳ ಪ್ರಸಿದ್ಧರಾಗಿದೆ. ಜುಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಅಂತ ಯಾರಾದರೂ ಹೇಳಿದ್ರೆ ಅವರು ಬಹಳ ಒಳ್ಳೆಯ ಸ್ನೇಹಿತರು ಅಂತ. ಈ ಸ್ನೇಹಿತರ ಬಗ್ಗೆ ನಾವು ನಮ್ಮ ಪಾಠದಲ್ಲಿ ನಾವು ಕಲಿಯೋಣ. ಅದರ ಜೊತೆನೆ ಈ ಸ್ನೇಹಿತರು ದಿ ಬೆಸ್ಟ್ ಸ್ನೇಹಿತರು, ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿಸಿಕೊಂಡವರು ಯಾವ ಒಂದು ಕಾರಣದಿಂದ ಅವರು ಬೆಸ್ಟ್ ಎನಿಮೀಸ್ ಆಗಿಬಿಟ್ರು.
ಬೆಸ್ಟ್ ಫ್ರೆಂಡ್ಸ್ ಹೋಗಿ ಎನಿಮೀಸ್ ಆಗ್ಬಿಟ್ರು ಮಕ್ಕಳೇ. ಇದನ್ನು ನಾವು ನಮ್ಮ ಜಸ್ಟಿಸ್ ಅಬೌಟ್ ಸೆಲ್ಫ್ ಬಗ್ಗೆ ಪಾಠ ಮಾಡುವಾಗ ಇದನ್ನು ನಾವು ಕಲಿಯೋಣ. ಏನಂತಂದ್ರೆ ಈ ಇಬ್ಬರು ಫ್ಯಾಮಿಲಿಗಳು, ಅವರಿಗೂ ಕೂಡ ಒಂದು ಫ್ಯಾಮಿಲಿ, ಇವರಿಗೂ ಕೂಡ ಒಂದು ಫ್ಯಾಮಿಲಿ, ಒಂದು ಊರಲ್ಲಿ ವಾಸ ಮಾಡುತ್ತಿದ್ದರು. ಆ ಬೆಸ್ಟ್ ಫ್ರೆಂಡ್ಸ್ ಯಾವ ರೀತಿ ಎನಿಮೀಸ್ ಆದರು ಅಂದ್ರೆ, ಇದು ನಮ್ಮ ಸಮಾಜದಲ್ಲಿ ಆಗುವ ಒಂದು ಪಿಡುಗೆಯಿಂದನೇ ಇವರು ಏನ್ ಮಾಡಿದ್ರು, ಬೆಸ್ಟ್ ಫ್ರೆಂಡ್ಸ್ ಅನ್ನು ಹೋಗಿ ಅವರ ಸ್ನೇಹದಲ್ಲಿ ಮುರಿದು ಹೋಯಿತು. ಅದು ಹೇಗೆ ಅಂತ ನಾವು ಒಂದು ಪಾಠದಲ್ಲಿ ನಾವು ನೋಡೋಣ. ಈ ಒಂದು ಪಾಠ ಜಸ್ಟಿಸ್ ಅಬೌಟ್ ಸೆಲ್ಫ್ ಅಂದ್ರೆ ನ್ಯಾಯ ಎಲ್ಲರಿಗಿಂತಲೂ ಮಿಗಿಲು ಅಂತ ಹೇಳ್ತೇವೆ. ನ್ಯಾಯ ಯಾರೇ ಇರಲಿ, ನ್ಯಾಯ ಮಾಡುವಾಗ ಸಂಬಂಧಕ್ಕೆ ಮಹತ್ವ ಕೊಡಬಾರದು ಅಂತ ಈ ಪಾಠದ ಮೂಲಕ ನಾವು ಕಲಿತೇವೆ. ಸಂಬಂಧಕ್ಕೆ ಇದು ಮಹತ್ವ ಅಲ್ಲ, ಇಲ್ಲಿ ಕೇವಲ ನ್ಯಾಯಕ್ಕೆ ಮಹತ್ವ ಕೊಡೋದು. ನ್ಯಾಯ ಯಾರೇ ಇರಲಿ ಅದು ನ್ಯಾಯಕ್ಕೆ ಜಯ ಇದ್ದಿರಬೇಕು ಅಂತ ಈ ಪಾಠದಲ್ಲಿ ನಾವು ನೋಡೋಣ. ಈ ಪಾಠ ಏನು ಅಂತ ನಾವು ಮುಂದಿನ ಒಂದು ಪಾಠ ಪ್ರಾರಂಭ ಮಾಡುವಾಗ ನಾವು ಕಲಿಯೋಣ ಮಕ್ಕಳೇ. ಫಸ್ಟ್ ಪೇಜ್ ನಂಬರ್ ನೋಡಿ, ನೀವು ಪೇಜ್ ನಂಬರ್ 91, ಪೇಜ್ ನಂಬರ್ 91 ತೆಗೀರಿ. ಅಲ್ಲಿ ಈ ಪಾಠವನ್ನು ನಾವು ಓದೋಣ ಮಕ್ಕಳೇ. ಜಸ್ಟಿಸ್ ಅಬೌಟ್ ಸೆಲ್ಫ್ ರಿಟನ್ ಬೈ ಮುನ್ಷಿ ಪ್ರೇಮ್ಚಂದ್. ನಾವು ರೀಡ್ ಆನ್ ಅಂತೆ ಪಾರ್ಟ್ 1. ಇದರಲ್ಲಿ ಒಂದೆರಡು 3 ಭಾಗಗಳಾಗಿ ಅವರು ವಿಂಗಡಣೆ ಮಾಡಿ ಈ ಒಂದು ಪಾಠ ಬರೆದಿದ್ದಾರೆ. ಅದು ಮೊದಲ ಮತ್ತು ಕೊನೆಯ 2ನೇ ಚರಣ, ಮೊದಲ ಮತ್ತು 2ನೇ ಚರಣವನ್ನು ನಾನು ಓದುತ್ತೇನೆ, ಗಮನ ಇಟ್ಟು ಸ್ವಲ್ಪ ಕೇಳಿ ಮಕ್ಕಳೇ. ಜುಮನ್ ಶೇಖ್ and Algu Chaudhary were good friends. So strong was their bond of friendship that when either of them went away from the village, the other looked after his family. Both were greatly respected in the village. Juman had an old aunt who had some property. This she transferred to him on the understanding that she would stay with him and he would look after her. The arrangement worked well for a couple of years, but thereafter the situation changed. Juman and his family were tired of the old relative. Juman became as indifferent to her as his wife grew. Even the little food that the old lady needed for survival, she solved these insults along with her food for a few months, but patience had its limits. Now we study these 2 paragraphs, children. I'll explain to you these 2 paragraphs. Juman Sheikh and Algu Chaudhary were the good friends. Juman Sheikh and Algu Chaudhary, they were the good and the best friends. So strong was their bond of friendship. ಅವರ ಒಂದು ಸ್ನೇಹದ the bond of friendship was very strong. ಅವರ ಸ್ನೇಹದ ಒಂದು ಬಂಧವು ಬಹಳ ಗಟ್ಟಿಯಾಗಿತ್ತು. That when either of them or this among these 2, either of them means ಇಬ್ಬರಲ್ಲಿ ಯಾರಾದರೂ ಒಬ್ಬರು when they went away from the village, ಆ ಊರಿನಿಂದ ಹೊರಗಡೆ ಯಾವುದೇ ಒಂದು ಕೆಲಸಕ್ಕೆ ಅವರು ಹೋದ್ರೆ, the other looked after his family. If Juman went out for some work, if he is not in the village, this Algu Chaudhary used to stay and look after the family of Juman Sheikh. Juman Sheikh ಅನ್ನು ಯಾವುದೇ ಒಂದು ಕೆಲಸಕ್ಕಾಗಲಿ ಏನೇ ಆಗಲಿ ಆತನು ಊರು ಬಿಟ್ಟು ತನ್ನ ಕುಟುಂಬ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋದಾಗ ಈ ಅಲ್ಗು ಚೌಧರಿ ಆತನ ಕುಟುಂಬ, ಸ್ನೇಹಿತರ ಕುಟುಂಬವನ್ನು ಆತನು ನೋಡಿಕೊಳ್ಳುತ್ತಿದ್ದನು. ಅಥವಾ ಒಂದು ವೇಳೆ ಅಲ್ಗು ಚೌಧರಿನೇ ಯಾವತ್ತಾದರೂ if Algu Chaudhary, if he went for some work to other place, if he is not in the village, Juman Sheikh, he takes the responsibility to look after the family of Algu Chaudhary. This the villagers need, and they always appreciate the friendship of these 2 people. Juman Sheikh and Algu Chaudhary, the best friends, they always talk, and this they made them in the village a respectable persons. Their character
here, these two people, Juman Sheikh and Algu Chaudhary, they both were greatly respected in the village due to their close friendship and due to their honesty and due to their responsibility. The village people, the whole village, they want to respect, they give respect for these two persons, Juman Sheikh and Algu Chaudhary. And Juman had an old aunt. Before that, I want to tell you this one, that Juman Sheikh and Algu Chaudhary, this is the incident of a village children. This is the incident of a village. ಈ ಒಂದು ಘಟನೆ ಒಂದು ಹಳ್ಳಿ ಊರಿನದಾಗಿದೆ. ಆ ಹಳ್ಳಿ ಊರಿನದಾದಲ್ಲಿ ಅಲ್ಲಿ ಹಳ್ಳಿಯಲ್ಲಿ ನ್ಯಾಯ, ನಮ್ಮ ಪಾಠ ಜಸ್ಟಿಸ್ ಅಂತ ಇದೆ, ಜಸ್ಟಿಸ್ ಅಬೋಸ್ ಅಂತ, ಅಂದ್ರೆ ಅಲ್ಲಿ ನ್ಯಾಯ ಕೊಡುವವರು 5 ಜನ ವ್ಯಕ್ತಿಗಳಿರ್ತಾರೆ ಮಕ್ಕಳೇ. ಪಂಚರು ಅಂತ ಕರೀತಾರೆ. ಪಂಚರು, ಪಂಚ ಅಂದ್ರೆ 5 ಜನ. ಈ 5 ಜನ ನ್ಯಾಯಾಧೀಶರಿರ್ತಿದ್ರು ಊರಲ್ಲಿ. 5 ಜನ ಪಂಚಾಯಿತಿ ಸದಸ್ಯರು ಅಂತ ಕರೀತಾರೆ. 5 ಜನ ತೀರ್ಪು ಕೊಡೋರು ಊರಲ್ಲಿ ಇರ್ತಾರೆ. ಈ ನಮ್ಮ ಹತ್ರ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಇದ್ದಾವ ಹಾಗೆ ಹಳ್ಳಿಗಳಲ್ಲಿ ಪಂಚಾಯಿತಿಯಲ್ಲೇ ಅವರ ತೀರ್ಪುಗಳು ಆಗ್ತಾ ಇದ್ವು, ನ್ಯಾಯ ತೀರ್ಪುಗಳು ಆಗ್ತಾ ಇದ್ವು. ಹಾಗೆ ಈ ಪಂಚಾಯತ್ನ ಸದಸ್ಯರಲ್ಲಿ ಜುಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಕೂಡ ಇಬ್ಬರಾಗಿದ್ರು. ಇದು ಫಸ್ಟ್ ನೆನಪಿಟ್ಕೊಳ್ಳಿ ಮಕ್ಕಳೇ. ಜುಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಕೂಡ ಈ 5 ಜನ ಪಂಚರಲ್ಲಿ ಇವರಿಬ್ಬರು ಪಂಚಾಯತ್ ಸದಸ್ಯರು ಕೂಡ ಆಗಿದ್ರು. ಇದನ್ನು ನೋಡಿ ಮಕ್ಕಳೇ. ಈಗ ನೆಕ್ಸ್ಟ್ ಸಿ ದ ಸೆಕೆಂಡ್ ಪ್ಯಾರಾಗ್ರಾಫ್. Juman had an old aunt who had some property. Now we are talking about Juman Sheikh. Juman Sheikh's family. We want to see the family of Juman Sheikh now. Juman Sheikh had an old aunt who had some property. Juman Sheikh ಗೆ ಒಬ್ಬ ಆಂಟಿ ಇದ್ರು. ಆ ಆಂಟಿಗೆ ಸ್ವಲ್ಪ ಪ್ರಾಪರ್ಟಿ ಇತ್ತು. ಪ್ರಾಪರ್ಟಿ ಅಂದ್ರೆ ಏನ್ರಿ? ಆಸ್ತಿ ಇತ್ತು. Who had some property? This she transferred to him on the understanding that she would stay with him and he would look after her. ಈ ಆಂಟಿ ಹತ್ರ ಇರುವ ಆಸ್ತಿ ಆಂಟಿಗೆ ಯಾರು ಇಲ್ಲದ ಕಾರಣ ತನ್ನ ಆಂಟಿ ಅಂದ್ರೆ ಅಪ್ಪನ ಅಕ್ಕ ಅಥವಾ ತಂಗಿ ಇರ್ತಿದ್ವಿ, ಅವ್ರಿಗೆ ಯಾರು ಇರಲಿಲ್ಲ. ಅದಕ್ಕೆ ಆ ಆಂಟಿ ಏನ್ ಮಾಡಿದ್ರು, ಆ ವಯಸ್ಸಾಗ್ತಾ ಬಂದ ಕಾರಣ ಆಂಟಿಗೆ ಏನು ಮಾಡಿಕೊಳ್ಳಲು ಆಗಲಿಲ್ಲ ಅಥವಾ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಬರೀ ಅವಳ ಹತ್ರ ಆಸ್ತಿ ಮಾತ್ರ ಉಳಿದಿತ್ತು. ಅದಕ್ಕೆ ಆ ಆಂಟಿ ಏನ್ ಮಾಡಿದ್ರು, ತನ್ನ ಸೋದರ ಅಳಿಯನ ಜುಮನ್ ಶೇಖನ ಹತ್ರ ಹೋಗಿ ಅದನ್ನ ಹೇಳ್ತಾಳೆ, ನನ್ನ ಹತ್ರ ಸ್ವಲ್ಪ ಆಸ್ತಿ ಇದೆ, ನಾವು ಇಬ್ರು ಅಂಡರ್ಸ್ಟ್ಯಾಂಡಿಂಗ್, ನಮ್ಮಿಬ್ಬರ ಒಂದು ತಿಳುವಳಿಕೆಯ ಪ್ರಕಾರ ಅಥವಾ ನಮ್ಮ ಇಬ್ಬರ ಒಪ್ಪಂದದ ಪ್ರಕಾರ ಏನಂತಂದ್ರೆ, ನಾನು ನಿನಗೆ ಆಸ್ತಿ ಕೊಡ್ತೇನೆ, ನೀನು ನನ್ನನ್ನು ನೋಡಿಕೊಳ್ಳಬೇಕು, ನನ್ನ ಆಸ್ತಿ ಎಲ್ಲ ನಿನಗೆ ಕೊಟ್ಬಿಡ್ತೇನೆ, ನಿನ್ನ ಹೆಸರಿಗೆ ಬರ್ಬಿಡ್ತೇನೆ, ಆದ್ರೆ ನಾನು ಜೀವಮಾನ ಇರುವವರೆಗೂ ನೀನು ನನ್ನನ್ನು ನೋಡ್ಕೊಳ್ಬೇಕನ್ನ ಇಬ್ಬರ ಒಪ್ಪಂದ ಆಗಿತ್ತು. ಇದು ಯಾರಿಗೂ ಆಗಿಲ್ಲ. ಅವರಿಬ್ಬರ ಆ ಬಂಧಗಳ ಮಧ್ಯದಲ್ಲಿ ಸೋದರ ಅಳಿಯ ಮತ್ತು ಸೋದರ ಅತ್ತೆಯ ಜೊತೆ ಮಧ್ಯದಲ್ಲೇ ಏನಾಯ್ತು, ಒಂದು ಒಪ್ಪಂದ ಮಾಡಿಕೊಂಡರು. ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್, ಆತನ ಜೊತೆಗೆ ಅವಳು ಇರ್ತಾಳೆ, ಅಂದ್ರೆ ಅವರ ಕುಟುಂಬದಲ್ಲಿ ಅವಳು ಇರ್ತಾಳೆ. ಅಂಡ್ ಶಿ ವುಡ್ ಲುಕ್ ಆಫ್ಟರ್ ಅಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಅವಳು ಅವರ ಮನೆಯಲ್ಲಿದ್ದರೆ, ಜುಮನ್ ಶೇಖನ ಮನೆಯಲ್ಲಿದ್ದರೆ ಅವಳ ಆಸ್ತಿಯನ್ನು ಕೊಟ್ಟು ಆತನ ಮನೆಯಲ್ಲಿ ಉಳ್ಕೊಂಡ್ರೆ ಆತನು ಏನ್ ಮಾಡ್ಬೇಕು, ಜುಮನ್ ಶೇಖನ್ ಏನ್ ಮಾಡ್ಬೇಕು, ಆಂಟಿಯನ್ನು ನೋಡ್ಕೊಳ್ಬೇಕು ಅಂತ ಒಂದು ಚಿಕ್ಕ ಒಪ್ಪಂದ ಆಗಿತ್ತು. ದ ಅರೇಂಜ್ಮೆಂಟ್ ವರ್ಕ್ ವೆಲ್ ಫಾರ್ ಅ ಕಪಲ್ ಆಫ್ ಇಯರ್ಸ್. ಈ ಒಂದು ಒಪ್ಪಂದ ಕೆಲವು ವರ್ಷಗಳ ಕಾಲ, ಕಪಲ್ ಆಫ್ ಇಯರ್ಸ್ ಅಂದ್ರೆ 2 ವರ್ಷಗಳ ಕಾಲ ಇವರ ಒಪ್ಪಂದ ಸರಿಯಾಗಿ ಕೆಲಸ ಮಾಡಿತ್ತು. ವಯಸ್ಸಾದ ಅಜ್ಜಿ ಏನ್ ಮಾಡ್ತಾರೆ, ಆತ ಸೋದರ ಅತ್ತೆ ಜುಮನ್ ಶೇಖ್ ಅವರ ಮನೆಯಲ್ಲಿ ಚೆನ್ನಾಗಿ ಸಂತೋಷದಿಂದ 2 ವರ್ಷಗಳ ಕಾಲ ಉಳಿದುಕೊಂಡರು. ಬಟ್ ದೇರಾಫ್ಟರ್ ಅದಾದ ನಂತರ ದ ಸಿಚುವೇಶನ್ ಚೇಂಜ್. ಆ ಪರಿಸ್ಥಿತಿ ಬದಲಾವಣೆ ಆಯಿತು. ಆ ಸಂದರ್ಭಗಳು ಬದಲಾಗ್ತಾ ಬಂದು ಏನಂದ್ರೆ, ಇಷ್ಟು ದಿವಸ ಎಷ್ಟು ಸಂತೋಷದಿಂದ ಅವರು ನೋಡಿಕೊಂಡಿದ್ರು, ಈಗ ಅವ್ರಿಗೆ 1-2 ವರ್ಷಗಳ ಕಾಲ ಚೆನ್ನಾಗಿ ಅನಿಸ್ತ್ರಿ. ನಂತರ ಏನಾಯ್ತು, ದ ಫ್ಯಾಮಿಲಿ, ಜುಮನ್ ಅಂಡ್ ಹಿಸ್ ಫ್ಯಾಮಿಲಿ were tired of the old relative.
ಮೊದಲು ಏನಿಸ್ತ್ರಿ, ಸಂತೋಷ ಅನಿಸ್ತು. ದಿನ ಕಳೆಯುತ್ತಾ ಬಂದ ಹಾಗೆ ಅವರಿಗೆ ಬೇಜಾರಾಗಲು ಪ್ರಾರಂಭಿಸಿತು. ಏನ್ ವಿಷಯಕ್ಕೆ? ಆ ಒಂದು ಆಂಟಿಯ ಬಗ್ಗೆ. ದ ಓಲ್ಡ್ ರಿಲೇಟಿವ್ ಜುಮನ್ ಬಿಕೇಮ್ ಆಸ್ ಇಂಡಿಫರೆಂಟ್ ಟು ಹರ್ ಆಸ್ ಹಿಸ್ ವೈಫ್. ನೋಡಿ, ಜುಮನ್ ಮತ್ತು ಆಂಟಿಯ ಸಂಬಂಧ ರಕ್ತ ಸಂಬಂಧ ಇದೆ. ಆದರೆ ಇಲ್ಲಿ ಜುಮನನ ಹೆಂಡತಿಗೆ ಆಂಟಿಯ ಸಂಬಂಧ ಇಲ್ಲ. ಆ ಹೆಚ್ಚಿನ ಪ್ರೀತಿ ಯಾರಿಗೆ ಬರುತ್ತದೆ? ಜುಮನಿಗೆ ಬರುತ್ತದೆ. ಅವನಿಗಿರುವ ಪ್ರೀತಿ ಅವನ ಹೆಂಡತಿಗೆ ಬರಲ್ಲ. ಇಲ್ಲಿ 1-2 ವರ್ಷಗಳ ಕಾಲ ಚೆನ್ನಾಗಿ ನೋಡಿಕೊಂಡು ತದನಂತರ ಅವಳು ಬೇಸರ ಪಡಲು ಪ್ರಾರಂಭಿಸಿದಳು. ಆಗ ಏನಾಗ್ತದೆ ಅಂದ್ರೆ ಬಿಕೇಮ್ ಆಸ್ ಇನ್ ದಿ ಜುಮನ್ ಆಲ್ಸೋ. ನಾವು ಜುಮನ್ ಈಸ್ ನಾಟ್ ಫುಲ್ಲಿ ಹ್ಯಾಪಿ ವಿತ್ ದಟ್ ಓಲ್ಡ್ ರಿಲೇಟಿವ್. ಹಿ ಈಸ್ ಆಲ್ಸೋ ಆಕ್ಟಿಂಗ್ ಲೈಕ್ ಹಿಸ್ ವೈಫ್. ಆತನ ಹೆಂಡತಿ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರೋ ಅದೇ ತರಹ ಆತನು ಕೂಡ ಆ ಆಂಟಿಯ ಬಗ್ಗೆ ಬೇಸರ ಪಡಲು ಪ್ರಾರಂಭಿಸಿದನು. ಹೂ ಗ್ರೀವ್ಡ್ even the little food that the old lady needed for survival. ಆ ವಯಸ್ಸಾದ ಆಂಟಿಗೆ ತನ್ನ ಜೀವನೋಪಾಯಕ್ಕಾಗಿ, ಜೀವನಕ್ಕಾಗಿ ಅಥವಾ ಬದುಕೋಕ್ಕಾಗಿ, ಆಹಾರಕ್ಕಾಗಿ ಕೂಡ ಏನ್ ಮಾಡಲು ಪ್ರಾರಂಭಿಸಿದ್ರಿ? ಅನ್ವಿಲ್ಲಿಂಗ್ಲಿ. ಹೂ ಗ್ರೀವ್ಡ್ ಮೀನ್ಸ್ ಅನ್ವಿಲ್ಲಿಂಗ್ಲಿ. ಅದು ಕೆಲಸ ಮಾಡೋದು ಬೇಸರದಿಂದ, ಮನಸ್ಸಿಲ್ಲದೆ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರು. ಆಕೆಗೆ ಆಹಾರ ಕೊಡುವಾಗ ಕೂಡ ಬೇಸರದಿಂದಲೇ ಆಹಾರ ಕೊಡುವುದು. ಆದರೆ ಇದನ್ನು ಗಮನಿಸಿದ ಆ ವಯಸ್ಸಾದ ಆಂಟಿ ಏನ್ ಮಾಡ್ತಾಳೆ? ಗಮನಿಸ್ತಾ ಇರ್ತಾಳೆ. ಶಿ swallowed these insults. ಆಕೆಗೆ ಆಗುವ ಅಪಮಾನಗಳು ನೋಡಿ, ಕೊಡುವಾಗ, ಆಹಾರ ಕೊಡುವಾಗನೇ ತಿಳ್ಕೊಳ್ರಿ, ಹೀಗೆ ಆ ಆಂಟಿ ಊಟ ಮಾಡಿ ಅಂತ ಹೇಳಿದಾಗ ಅದೊಂದು ಪ್ರೀತಿಯ ಒಂದು ಮಾತು. ಈಗ ಊಟ ತಗೋ ಅಂತ ಹೇಳಿದಾಗ ಆ ಮಾತಿನಲ್ಲೇ ಏನಾಗ್ತದೆ ಗೊತ್ತಾಗ್ತದೆ ವ್ಯತ್ಯಾಸ. ಮೊದಲು ಹೇಗೆ ಕೊಡ್ತಾ ಇದ್ರು, ಈಗ ಹೇಗೆ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಅಲ್ಲೇ ಮಾತಿನ ಮೂಲಕ ಅವರಿಗೆ ಇನ್ಸಲ್ಟ್ ಫೀಲ್ ಆಗ್ತಾ ಇರ್ತದೆ. ಆ ಆಂಟಿಗೆ ಇದನ್ನು ಕಂಡು ಇವರು ಪಡುವ ಬೇಜಾರವನ್ನು ಆಕೆ ಗಮನಿಸಿಕೊಳ್ಳಿ. 1 ದಿವಸ ಗಮನಿಸಿದಳು, 2 ದಿವಸ ಗಮನಿಸಿದಳು, ಸ್ವಲ್ಪ ದಿವಸಗಳ ಕಾಲ ಆಕೆ ಗಮನಿಸ್ತಾನೆ ಇದ್ರು. ಆದರೆ ಹೇಳ್ಕೊಳ್ಳಿಲ್ಲ, ಅದನ್ನು ಮುಚ್ಚಿಕೊಂಡಳು. ಶಿ ಸಾಲಡ್ ಅಂದ್ರೆ ಅದೆಲ್ಲವನ್ನು ನುಂಗಿಬಿಟ್ಟಳು. ಇನ್ಸಲ್ಟ್ಸ್ ಎಷ್ಟೇ ಆದರೂ ಅದನ್ನು ಸಹಿಸಿಕೊಂಡಳು ಅಂತ ಅರ್ಥ. ದೀಸ್ ಇನ್ಸಲ್ಟ್ಸ್ ಅಲಾಂಗ್ ವಿತ್ ಹರ್ ಫುಡ್ ಫಾರ್ ಅ ಫ್ಯೂ ಮಂತ್ಸ್. ಕೆಲವು ತಿಂಗಳವರೆಗೂ ಅದನ್ನು ಸಹಿಸ್ತಾನೆ ಆಕೆ ಬಂದಳು. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್ಸ್. ಆದರೆ ತಾಳ್ಮೆಗೆ ಕೂಡ ಒಂದು ಮಿತಿ ಇರುತ್ತದೆ. ಪೇಷನ್ಸ್ ಮೀನ್ಸ್ ತಾಳ್ಮೆಗೂ ಲಿಮಿಟ್ಸ್ ಇರ್ತದೆ. ತಾಳ್ಮೆಗೂ ಕೂಡ ಏನಿರ್ತದೆ? ಲಿಮಿಟ್ಸ್ಗಳಿರ್ತದೆ ಅಂತ. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್ಸ್. ತಾಳ್ಮೆಗೆ ಕೂಡ ಒಂದು ಮಿತಿ ಇರುತ್ತದೆ ಅಂತ. ಮುಂದೆ ಏನಾಗ್ತದಂತೆ ನೆಕ್ಸ್ಟ್ ವಿಡಿಯೋಲಿ ನಾವು ನೋಡೋಣ.